ಕೆಲಸದ ಮತ್ತು ಒಂದು ದಿವಸ ಸರಿ 2 ದಿವಸ ಸರಿ ಮತ್ತು ಮಕ್ಕಳು ಮತ್ತು ರೆಸ್ಟ್ ಇರ್ಬೇಕಂತ ಅವ್ರು ತಿಳ್ಕೊಂಡು ಮತ್ತು ಗುರುಗಳ ಮಕ್ಕಳ ಮೇಲೆ ಮತ್ತು ಶಿಷ್ಯರು ಏನು ಮಾಡೋದು ಅವರು ಏನು ಮಾಡಿದ್ರು ಪಾಠಶಾಲೆ ಇರ್ತಲ್ಲ ಕೆಲವು ಬಿಡ್ತದೆ. ಚಪ್ಪಳಿ ಹೊಡೆಯೋಣ ಎಲ್ಲರೂ. ಶಾಲಿಮಾನವರು ಪೇಟ ಧರಿಸಬೇಕಾಗಿ ಕೇಳಿಕೊಳ್ತೇನೆ. ಸರ್ ಅವರೇ, ನಿಮಗೆ ಒಂದು ಸಣ್ಣ ಬೈಬಲ್ ಪ್ರತಿಯನ್ನು ಕೊಡ್ತೇವೆ. ಅದೇ ರೀತಿ ನಮ್ಮ ನೆನಪಿನ ಕಾಣಿಕೆ ಸ್ವೀಕರಿಸಿ ದೇವರು ನಿಮ್ಮನ್ನು ಹರಿಸಲಿ, ಆಶೀರ್ವದಿಸಲಿ, ಎಲ್ಲ ಒಳಿತನ್ನು ದಯಪಾಲಿಸಿ. ಮಗದೊಮ್ಮೆ ನಮ್ಮ ಕ್ರೈಸ್ತ ಭಕ್ತರ ಪರವಾಗಿ, ಉಚ್ಚಿನ ಎಲ್ಲ ಜನರ ಪರವಾಗಿ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಅಧ್ಯಕ್ಷತೆಯಲ್ಲಿ ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಸ್ಮರಿಸುತ್ತಾ, ಪ್ರತ್ಯೇಕವಾಗಿ ಕಲ್ಲಪ್ಪ ಬಾವುಗೆ ಇವರ ಸೇವಾ ನಿವೃತ್ತಿ ಸಮಾರಂಭಕ್ಕೆ ಬಂದ ಎಲ್ಲರಿಗೆ ನಾನು ಶುಭ ಹಾರೈಸುತ್ತೇನೆ. ಸ್ವಾಮೀಜಿಯವರು ತುಂಬಾ ಸುಂದರವಾಗಿ ಶಿಕ್ಷಣ ಕ್ಷೇತ್ರದ ಒಳಿತು ಕೆಡುಕುಗಳು ನಮ್ಮ ಮುಂದಿಟ್ಟರು. ಮೊತ್ತ ಮೊದಲದಾಗಿ ಸರ್ ಅವರೇ ಇಲ್ಲಿರುವ ಎಲ್ಲರ ಪರವಾಗಿ, ಅದೇ ರೀತಿ ಲಕ್ಷಾನುಗಟ್ಟಲೆ ಮಕ್ಕಳಿಗೆ ನೀವು ವಿದ್ಯಾದಾನ ಮಾಡಿದ್ದೀರಿ, ಅವರೆಲ್ಲರ ಪರವಾಗಿ ನಾನು ನಿಮಗೆ ಮೊತ್ತ ಮೊದಲಾಗಿ ನಿಮಗೆ ಋಣಿಯಾಗಿದ್ದೇನೆ. ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಈ ಲೋಕದಲ್ಲಿ ತುಂಬ ವೃತ್ತಿಗಳಿವೆ, ಆದರೆ ಎಲ್ಲ ವೃತ್ತಿಗಳಲ್ಲಿ ಅತಿ ಉತ್ತಮ ವೃತ್ತಿಯೇ ಶಿಕ್ಷಣ. ಇವತ್ತು ಪ್ರಪಂಚ ಎಷ್ಟು ಆಧುನಿಕವಾಗಿ ಬೆಳೆದಿದೆಯೋ ಇದಕ್ಕೆ ಕಾರಣ ಶಿಕ್ಷಣ. ನೀವಾಗ್ಲಿ ನಾನಾಗ್ಲಿ ಇಂಥ ಶ್ರೇಷ್ಠ ಕೆಲಸದಲ್ಲಿ ಸರ್ ಅವರೇ ನೀವು ಕೈ ಜೋಡಿಸಿ ಉತ್ತಮವಾದನ್ನು ಮಾಡಿದ್ದೀರಿ, ವಿದ್ಯಾದಾನ. ಆದ್ದರಿಂದ ಈ ನಮ್ಮ ಸೇವೆಗೆ ಧನ್ಯವಾದ ಹೇಳುತ್ತೇನೆ. ಎರಡನೇದಾಗಿ, ನಾನು 35 ವರ್ಷಗಳ ಹಿಂದೆ ಹೈಸ್ಕೂಲಲ್ಲಿ ಓದುತ್ತಿರುವಾಗ ಒಂದು ದಿನ ಶಿಕ್ಷಕರ ದಿನಾಚರಣೆ ಎಂದು ಒಬ್ಬರು ಸರ್ ಅವರು ಹೇಳಿದ್ರು, ಭ್ರಷ್ಟಾಚಾರ ಇಲ್ಲದ ಒಂದು ಕ್ಷೇತ್ರ ಅಂದ್ರೆ ಶಿಕ್ಷಣ ಕ್ಷೇತ್ರ. ಬಟ್ ಇವತ್ತು ಕರೆನಾ, ಭ್ರಷ್ಟಾಚಾರ ಇಲ್ಲದ ಕ್ಷೇತ್ರ ಅಂದ್ರೆ ಶಿಕ್ಷಣ ಕ್ಷೇತ್ರ. ಹೌದು, ಎಷ್ಟೋ ಪ್ರಾಮಾಣಿಕ ಅಧಿಕಾರಿಗಳು ರಾಜಕಾರಣ. ಚಪ್ಪಳಿ ಹೊಡೆಯೋಣ ಎಲ್ಲರೂ. ಶಾಲಿಮಾನವರು ಪೇಟ ಧರಿಸಬೇಕಾಗಿ ಕೇಳಿಕೊಳ್ತೇನೆ. ಸರ್ ಅವರೇ ನಿಮಗೆ ಒಂದು ಸಣ್ಣ ಬೈಬಲ್ ಪ್ರತಿಯನ್ನು ಕೊಡ್ತೇವೆ. ಅದೇ ರೀತಿ ನಮ್ಮ ನೆನಪಿನ ಕಾಣಿಕೆ ಸ್ವೀಕರಿಸಿ ದೇವರು ನಿಮ್ಮನ್ನು ಹರಿಸಲಿ, ಆಶೀರ್ವದಿಸಲಿ, ಎಲ್ಲ ಒಳಿತನ್ನು ದಯಪಾಲಿಸಿ. ಮಗದೊಮ್ಮೆ ನಮ್ಮ ಕ್ರೈಸ್ತ ಭಕ್ತರ ಪರವಾಗಿ, ಉಚ್ಚಿನ ಎಲ್ಲ ಜನರ ಪರವಾಗಿ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಆತ್ಮೀಯ ಮಿತ್ರ ನೆಂಟರು ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತ ಸನ್ಮಾನ ಮಾಡಲು ನೆನೆಸ್ಕೊಳ್ತಾರೆ. ಇವಾಗ ಪಂಡರಿ ಆಡೆ ಹಾಗೂ ಸರ್ ಅವರು ಹಾಗೂ ಸಂಜು ಮೇತ್ರಿ ಸರ್ ಜೊತೆಗೆ ನಾಗೂರ, ಇವಾಗ ಪಂಡರಿ ಆಡೆ ಹಾಗೂ ಸರ್ ಅವರು ಹಾಗೂ ಸಂಜು ಮೇತ್ರಿ ಸರ್ ಜೊತೆಗೆ ನಾಗೂರ ಆತ್ಮೀಯ ಮಿತ್ರ ನೆಂಟರು ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತ ಸನ್ಮಾನ ಮಾಡಲು ನೆನೆಸ್ಕೊಳ್ತಾರೆ. तुम छोड़ के जाओगे, हम सबको रुलाओगे, यादों के मीठे पल हर दम याद आएंगे, प्यारी